ಆತ್ಮೀಯ ಸ್ನೇಹಿತರೆ, ಹೊಸ ಹಾಡು ಪದ್ಯ ಭಾಗದ ಪ್ರಶ್ನೋತ್ತರ ಹಾಗೆ ಭಾಷಾ ಚಟುವಟಿಕೆ ನೋಡೋಣ. ಹೊಸ ಹಾಡು ಕವಿ ಪರಿಚಯ. ಹೆಸರು ಕಯ್ಯಾರ ಕಿಯ್ಯಣ್ಣರೈ. ಕಾಲ 1915. ಸ್ಥಳ ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮ. ಕೃತಿಗಳು ಶ್ರೀಮುಖ, ಐಕ್ಯಗಾನ, ಗಂಧವತಿ, ಪುನರ್ನವಚೇತನ ಮತ್ತು ಕೊರಗ. ಆಖಾರ ಗ್ರಂಥ ಶತಮಾನದ ಗಾನ ಕವನ ಸಂಕಲನ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವರು? ಕವಿ ಹೊಸ ಭಾವ, ಹೊಸ ಜೀವನ, ಹೊಸ ಶಕ್ತಿಯನ್ನು ತುಂಬುವ ಹಾಡು ಹಾಡಬೇಕೆಂದು ಬಯಸುವರು. ವೀರಧ್ವನಿ ಹೇಗೆ ಏರಬೇಕು? ಹರಿತವಾದ ಗಂಭೀರ ಭಾವನೆಗಳು ಅಲೆಗಳಂತೆ ಹರಡಿ ವೀರಧ್ವನಿ ಏರಬೇಕು. ಕಡಿದೊಗೆಯಬೇಕಾದ ಪಾಶಗಳು ಯಾವುವು? ಜಾತಿ, ಕುಲ, ಮತ, ಧರ್ಮಗಳ ಪಾಶಗಳನ್ನು ಕಡಿದೊಗೆಯಬೇಕು. ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು? ಹಾಡು ನುಡಿಗುಂಡುಗಳು 10 ದಿಕ್ಕುಗಳಲ್ಲಿ ಹಾರಿ ಭಯವನ್ನು ಬೆನ್ನಟ್ಟಬೇಕು. ಭಾನುಭುವಿ ಯಾವುದರಿಂದ ಬೆಳಗಬೇಕು? ಜಡ ನಿದ್ರೆ ಸಿಡಿದೆದ್ದ ವೀರ ಹಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ? ಹೊಸ ಭಾವನೆ, ಹೊಸ ಜೀವನ ಹಾಗೂ ಹೊಸ ಶಕ್ತಿಯನ್ನು ತುಂಬುವ ಹಾಡನ್ನು ಹಾಡಬೇಕು. ಹರಿತವಾದ ಗಂಭೀರವಾದ ಭಾವನೆಗಳನ್ನು ಅಲೆ ಅಲೆಯಾಗಿ ಹರಡಿ ವೀರಧ್ವನಿ ಏರಬೇಕೆಂದು ಕವಿ ಬಯಸುತ್ತಾರೆ. ಕವಿ ಎಂತಹ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ? ಜಾತಿ, ಕುಲ, ಮತ, ಧರ್ಮ ಎಂಬ ಪಾಶಗಳನ್ನು ಸಮಾಜದಿಂದ ಕಿತ್ತೆಸೆದು ಎದೆಹಿಗ್ಗಿ ಹಾಡಬೇಕು. ಆ ಹಾಡು ಯುಗಗಳಾಚೆಯಲ್ಲಿ ಲೋಕಾಂತರದಲ್ಲಿ ಗುಡುಗಬೇಕು ಎಂದು ಕವಿ ಆಶಿಸುತ್ತಾರೆ. ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು? ಈ ಹೊಸ ಹಾಡು ಇದೇ ಮೊದಲ ಹಾಡಾಗಿದ್ದು, ಇದಕ್ಕೂ ಮೊದಲು ಇಂತಹ ಹಾಡು ಇರಲಿಲ್ಲ. ಅಂದಿನ ಕಷ್ಟಗಳು ಅಂದಂದೇ ಮುಗಿದಿವೆ. ಇಂದು ಅವುಗಳ ಗೊಡವೆ ಇಲ್ಲ. ಪ್ರತಿಯೊಂದು ನಡೆನುಡಿಯಲ್ಲಿಯೂ ಬದಲಾವಣೆ ತರುವುದರಿಂದ ಅದರ ಮಾರ್ಧನಿಗಳು ಭೂಮಿ ಆಕಾಶದಲ್ಲಿ ತುಂಬಿರುವುದರಿಂದ ಈ ಹಾಡು ಹೊಸತು ಹಾಡು ಎಂದು ಕವಿ ಹೇಳಿದ್ದಾರೆ. 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನು, ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ, ಹಳೆಯ ಮೌಢ್ಯವನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು. ನಮ್ಮನ್ನು ಬಿಗಿದಿರುವ ಜಾತಿ, ಕುಲ, ಮತ, ಧರ್ಮ ಎಂಬ ಪಾಶಗಳನ್ನು ಕತ್ತರಿಸಿ ಉತ್ಸಾಹದಿಂದ ಹಾಡಬೇಕು. ಆ ಸಮಾನತಾ ಭಾವವು ಯುಗಗಳಲ್ಲಿ ಜಗತ್ತಿನ ಮೂಲೆ ಮೂಲೆಯನ್ನು ತಲುಪಬೇಕು. ಆ ಹೊಸ ಹಾಡನ್ನು ಉನ್ನತ ಶಿಖರದ ತುದಿಯಲ್ಲಿ ನಿಂತು ಹಾಡಿದಾಗ ಅದರ ನುಡಿಗುಂಡುಗಳು 10 ದಿಕ್ಕಿಗೂ ಸಿಡಿದು ಜನರಲ್ಲಿ ತುಂಬಿರುವ ಭಯವನ್ನು ಓಡಿಸಬೇಕು. ಗಂಡೆದೆಯ ಗರ್ಜನೆಗೆ ನಮ್ಮ ದೇಶದ ಕೋಟ್ಯಾಂತರ ಜನರು ಧನಿಗೂಡಿಸಬೇಕು. ಆ ಒಕ್ಕೊರಲಿನ ಏಕತಾಭಾವದ ಪ್ರತಿಧ್ವನಿಯು ಭೂಮಿ ಆಕಾಶವನ್ನು ಆವರಿಸಬೇಕು. ಜಡತ್ವದಿಂದ ಕೂಡಿರುವ ಜನರು ಎಚ್ಚೆತ್ತು ಅಂಧಕಾರದ ಕತ್ತಲೆಯಿಂದ ಆವರಿಸಲ್ಪಟ್ಟಿರುವ ಭಾನುಭೂಮಿಯನ್ನು ಬೆಳಗಬೇಕು. ಪ್ರತಿಯೊಬ್ಬರ ನಡೆನುಡಿಯಲ್ಲಿ ಕ್ರಾಂತಿಯ ಕಿಡಿ ಕೆರಳಬೇಕು. ಜಯವನ್ನು ಹೊಂದಿದ ಮಾತೆಯೇ, ನೀನು ಹೆದರದೆ ಧೈರ್ಯದಿಂದ ತಲೆ ಎತ್ತಿ ನೋಡು. ಹಿಂದಿನ ಪಾಡು ಹಿಂದೆಯೇ ಮುಗಿಯಿತು. ಇದೇ ಮೊದಲು. ಇದಕ್ಕಿಂತ ಮುಂಚೆ ಇಂತಹ ಹಾಡು ಇರಲಿಲ್ಲ. ಆದ್ದರಿಂದ ಇಂದು ಇದೇ ಹೊಸ ಹಾಡು ಎಂದು ಹೇಳುತ್ತಾ ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿದೆ. ಇಂತಹ ಸ್ಫೂರ್ತಿಯ ಚಿಲುಮೆಯಾಗುವ ಹಾಡನ್ನು ಹಾಡಬೇಕು. ಇದು ನಿತ್ಯ ನೂತನವಾಗಿರಬೇಕೆಂಬುದು ಪದ್ಯದ ಆಶಯವಾಗಿದೆ. ಕೊಟ್ಟಿರುವ ವಾಕ್ಯಗಳ ಸಂದರ್ಭೋಚಿತ ಸ್ವಾರಸ್ಯ ಬರೆಯಿರಿ. ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ
ವೀರಧ್ವನಿಯೇರಬೇಕು. ಈ ವಾಕ್ಯವನ್ನು ಕಯ್ಯಾರ ಕಿಯ್ಯಣ್ಣರವರ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಹೊಸಹಾಡು ಎಂಬ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ: ಹೊಸ ಭಾವನೆ, ಹೊಸ ಜೀವನ, ಹೊಸ ಶಕ್ತಿಯನ್ನು ತುಂಬುವ ಹಾಡನ್ನು ಹಾಡಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಹರಿತವಾದ ಗಂಭೀರ ಭಾವನೆಗಳು ಅಲೆಗಳಂತೆ ಹರಡಿ ವೀರಧ್ವನಿ ಏರಬೇಕು ಎಂದು ಹೇಳಿದ್ದಾರೆ. ಸ್ವಾರಸ್ಯ: ಹೊಸ ಹಾಡನ್ನು ಕೇಳಿದವರಲ್ಲಿ ವೀರಧ್ವನಿ ಏರಬೇಕೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ಯುಗ ಯುಗಗಳಾಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು. ಈ ವಾಕ್ಯವನ್ನು ಕಯ್ಯಾರ ಕಿಯ್ಯಣ್ಣರವರ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಹೊಸಹಾಡು ಎಂಬ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ: ಜಾತಿ, ಕುಲ, ಮತ, ಧರ್ಮ ಎಂಬ ಭಾಷೆಗಳನ್ನು ಕಿತ್ತೆಸೆದು ಎದೆಹಿಗ್ಗಿ ಹಾಡಬೇಕು. ಆ ಹಾಡು ಯುಗ ಯುಗಗಳಾಚೆ ಲೋಕ ಲೋಕಾಂತರದಲ್ಲಿ ಗುಡುಗಬೇಕೆಂದು ಹೇಳುವಾಗ ಈ ಸಾಲು ಮೂಡಿಬಂದಿದೆ. ಸ್ವಾರಸ್ಯ: ಎಲ್ಲ ಕಟ್ಟಳೆಗಳನ್ನು ಮೀರಿ ನಮ್ಮಲ್ಲಿ ಮನುಜ ಮತದ ಭಾವನೆ ಮೂಡಬೇಕೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ಈ ವಾಕ್ಯವನ್ನು ಕಯ್ಯಾರ ಕಿಯ್ಯಣ್ಣರವರ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಹೊಸಹಾಡು ಎಂಬ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ: ಹೊಸಹಾಡು ಜಡನಿದ್ರೆಯನ್ನು ಬಡಿದೋಡಿಸಿ ವೀರಾಟ್ಟಹಾಸದಲ್ಲಿ ಕ್ರಾಂತಿಯ ಕಿಡಿಯನ್ನು ಕೆರಳಿಸಬೇಕೆಂದು ಹೇಳುವಾಗ ಈ ಸಾಲು ಮೂಡಿಬಂದಿದೆ. ಸ್ವಾರಸ್ಯ: ಜಡತೆಯಿಂದ ಹೊಸತನದೆಡೆಗೆ ಸಾಗುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ನಡೆನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ವಾಕ್ಯವನ್ನು ಕಯ್ಯಾರ ಕಿಯ್ಯಣ್ಣರವರ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಹೊಸಹಾಡು ಎಂಬ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ: ಹೊಸಹಾಡು ನಮ್ಮ ವ್ಯಕ್ತಿತ್ವದಲ್ಲಿ, ಮಾತುಗಳಲ್ಲಿ, ನಮ್ಮ ಪ್ರತಿ ಹೆಜ್ಜೆಗಳಲ್ಲೂ ಕ್ರಾಂತಿಯ ಕಿಡಿಯನ್ನು ಕೆರಳಿಸಬೇಕು ಎಂದು ಹೇಳುವಾಗ ಈ ಸಾಲು ಮೂಡಿಬಂದಿದೆ. ಸ್ವಾರಸ್ಯ: ನಮ್ಮ ನಡೆನುಡಿಗಳಲ್ಲೂ ಸಹ ಸರಿಯಾದ ಮಾರ್ಗವಿರಬೇಕೆಂಬುದು ಇಲ್ಲಿನ ಸ್ವಾರಸ್ಯ. ಇದೋ ಮೊದಲು ಮುನ್ನಿಲ್ಲ, ಮುಗಿದುದಂದಿನ ಪಾಡು, ಹೊಸತಿಂದು ಹೊಸತು ಹಾಡು. ಈ ವಾಕ್ಯವನ್ನು ಕಯ್ಯಾರ ಕಿಯ್ಯಣ್ಣರವರ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಹೊಸಹಾಡು ಎಂಬ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ: ಹೊಸ ಹಾಡನ್ನು ಜಯಜನನಿಯು ಶಿರವೆತ್ತಿ ವೀರ ಭರವಸೆಯಿಂದ ಕೇಳಬೇಕು. ಈ ಹಾಡು ಇದೇ ಮೊದಲಲ್ಲ, ಇಲ್ಲಿಗೆ ಮುಗಿದಿಲ್ಲ ಎಂಬಂತೆ ಸದಾಕಾಲ ಗುನುಗಬೇಕು ಎಂದು ಹೇಳುವಾಗ ಈ ಸಾಲು ಮೂಡಿಬಂದಿದೆ. ಸ್ವಾರಸ್ಯ: ಬದಲಾವಣೆಯ ಹಾದಿ ಹೊಸತನ್ನು ಬಯಸುತ್ತಿದೆ ಎನ್ನುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ನಾಲ್ಕನೆಯ ಪದವನ್ನು ಬರೆಯಿರಿ. ಧ್ವನಿ, ದನಿ, ಯುಗ, ಜುಗ, ಲೋಕಾಂತರ, ಸವರ್ಣ ದೀರ್ಘ ಸಂಧಿ, ಉನ್ನತೋನ್ನತ, ಗುಣಸಂಧಿ, ಭಾನು, ಆಕಾಶ, ಭಾನು, ಸೂರ್ಯ. ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಹೊಸಹಾಡು ಪದ್ಯದ ಆಕಾರ ಗ್ರಂಥ ಶತಮಾನದ ಗಾನ. ಹೊಸಹಾಡು ಪದ್ಯದ ಕವಿ ಕಯ್ಯಾರ ಕಿಯ್ಯಣ್ಣರೈ. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. ಜಾತಿ, ಕುಲ, ಮತ, ಧರ್ಮ, ಪಾಶಗಳ ಕಡಿದೊಗೆದು ಎದೆಹಿಗ್ಗಿ ಹಾಡಬೇಕು. ಬಹು ಆಯ್ಕೆ ಪ್ರಶ್ನೆಗಳು ಉತ್ತರದೊಂದಿಗೆ. ಹೊಸಹಾಡು ಪದ್ಯವನ್ನು ಬರೆದವರು ಕಯ್ಯಾರ ಕಿಯ್ಯಣ್ಣರೈ. ಹೊಸಹಾಡು ಪದ್ಯದ ಆಕಾರ ಗ್ರಂಥ ಶತಮಾನದ ಗಾನ. ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ನಾವು ಕಡಿದೊಗೆಯಬೇಕಾದ ಪಾಶಗಳು ಜಾತಿ, ಕುಲ, ಮತ, ಧರ್ಮ. ಯುಗ ಯುಗಗಳಾಚೆ ಲೋಕ ಲೋಕಾಂತರದಲ್ಲಿ
ಹಾಡು ಗುಡುಗಬೇಕು. ಹಾಡು ನುಡಿಯ ಗುಂಡುಗಳು ಹಾರಿ ಬೆನ್ನಟ್ಟಬೇಕಾದದ್ದು ಭಯವನ್ನು. ಬಾನು ಈ ಪದದ ಅರ್ಥ ಆಕಾಶ. ನಡೆನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕೆರಳಬೇಕಾದದ್ದು ಕ್ರಾಂತಿಕಿಡಿ. ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಬೆಳಗುವುದು ಭಾನುಭುವಿಯನ್ನು. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಕೇಳಬೇಕಾಗಿರುವುದು ಹೊಸ ಹಾಡು.